ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಸ್ನೇಹಮಯಿ ಕೃಷ್ಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಡಾಮಂಡಲರಾಗಿದ್ದಾರಂತೆ. ಕ್ಲೀನ್ ಚಿಟ್ ಕೊಟ್ಟಿದ್ದು ನಾಚಿಕೆಗೇಡು ಅಂತೇಳಿ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ತನಿಖೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಡಾ ಕೇಸ್ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ವಿಚಾರ. ಸದ್ಯ ಲೋಕಾಯುಕ್ತ ತನಿಖೆ ನಡೆಸಿದ್ದು, ಲೋಕಾಯುಕ್ತ ತನಿಖೆಯ ವರದಿಯಲ್ಲಿ ಸಿಎಂ ಮತ್ತು ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದೆ. ಇದು ನಾಚಿಕೆಗೇಡು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ತನಿಖಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಟ್ಟಿರುವಂತಹ ವಿಚಾರ ಏನಿದೆ, ಇದು ನಾಚಿಕೆಗೇಡು. ಈಗಂತ ಲೋಕಾಯುಕ್ತ ತನಿಖಾಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಮೈಸೂರಿನ ಮುಡಾದಲ್ಲಿ 50-50 ಅನುಪಾತದಲ್ಲಿ ಅಕ್ರಮವಾಗಿ ಸೈಟ್ಗಳನ್ನು ಕೊಡಲಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಿದ್ರು ಸ್ನೇಹಮಯಿ ಕೃಷ್ಣ. ಅದರಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಪಡೆದಿದ್ದಾರೆ ಅನ್ನುವಂಥ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ SIT ರಚನೆ ಆಗಿತ್ತು. ತನಿಖೆ ಮಾಡಿರುವಂತಹ SIT ಅಧಿಕಾರಿಗಳೀಗ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಬಿ ರಿಪೋರ್ಟ್ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಈಗ ಸ್ನೇಹಮಯಿ ಕೃಷ್ಣ, ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ನಿಮ್ಮ ತಕರಾರು ಏನಾದರೂ ಇದ್ರೆ ಬನ್ನಿ ಮಾತಾಡಿ, ನೀವು ಕೊಟ್ಟಿರುವಂತಹ ದಾಖಲೆಗಳೆಲ್ಲವೂ ಕೂಡ ಏನು ಸತ್ಯಕ್ಕೆ ದೂರವಾಗಿದ್ದು ಅನ್ನೋ ರೀತಿ ಇದೆ ಮತ್ತು ಇದು ಸಾಕ್ಷ್ಯಾಧಾರ ಕೊರತೆಯನ್ನ ಕಾಣ್ತಾ ಇದೆ. ನಿಮ್ಮ ದೂರಿನ ಅನ್ವಯ ನಾವು ತನಿಖೆಯನ್ನು ಮಾಡಿದಾಗ. ಸೊ ಹೀಗಾಗಿ ನೀವೇನಾದರೂ ನಿಮ್ಮ ತಕರಾರುಗಳಿದ್ರೆ ಬನ್ನಿ ಕೋರ್ಟ್ ಮುಂದೆ, ಸಿಟಿ ಸಿವಿಲ್ ಕೋರ್ಟಲ್ಲಿ ಬಂದು ಹಾಜರಾಗಿ ನಿಮ್ಮ ತಕರಾರುಗಳನ್ನು ಏನಾದರೂ ಇದ್ರೆ ಸಲ್ಲಿಕೆ ಮಾಡಿ. ನಾವೀಗ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣ A1 ಆರೋಪಿಯಾಗಿದ್ದಂಥ ಸಿದ್ದರಾಮಯ್ಯನವರು, A2 ಆರೋಪಿಯಾಗಿದ್ದಂಥ ಪಾರ್ವತಿ ಸಿದ್ದರಾಮಯ್ಯನವರು, A3 ಆರೋಪಿಯಾಗಿದ್ದಂಥ ಮಲ್ಲಿಕಾರ್ಜುನ್ ಅವರು, A4 ಆರೋಪಿಯಾಗಿದ್ದಂಥ ದೇವರಾಜ್ಗೆ ಕ್ಲೀನ್ ಚಿಟ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಕ್ಲೀನ್ ಚಿಟ್ ಅಂತಂದ್ರೆ ಅವರೇನು ಡಿಸಿಷನ್ ಅಲ್ಲ, ಬಿ ರಿಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸಿಎಂ ಕುಟುಂಬದ ವಿರುದ್ಧ ದೂರು ನೀಡಿದ್ದ ಸ್ನೇಹಮಯಿ ಕೃಷ್ಣಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡುವ ಮೂಲಕ ನಿಮ್ಮ ತಕರಾರೇನಾದರೂ ಇದ್ರೆ ನೀವು ಬನ್ನಿ ಅಂತ ಹೇಳಿದ್ದಾರೆ. 1 ವಾರದ ಒಳಗೆ ನೋಟಿಸ್ ಕೊಟ್ಟ 1 ವಾರದ ಒಳಗೆ ನೀವು ಬಂದು ನಿಮ್ಮ ಏನು ಪ್ರತಿ ದೂರು ಏನಾದರೂ ಇದ್ರೆ ನಮೂದಿಸತಕ್ಕದ್ದು. ನಾವೇನು ದಾಖಲೆಗಳು ನೀವೇನು ಆರೋಪ ಮಾಡಿದಿರಿ, ಆರೋಪ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಏನು ಹೇಳಿದ್ದೀವಿ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಬೇಕಾದ್ರೆ ಬಂದು ಏನಾದರೂ ಸಾಕ್ಷಿಗಳು ಕೊಡಂಗಿದ್ರೆ ಕೊಡ್ಬೋದು ಅಂಥೇಳಿ ಸದ್ಯ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸನ್ನು ಲೋಕಾಯುಕ್ತ SIT ಜಾರಿ ಮಾಡಿದೆ. ಇದಕ್ಕೀಗ ಸ್ನೇಹಮಯಿ ಕೃಷ್ಣ ಅವರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾಚಿಕೆಗೇಡಿದು, ಈ ರೀತಿ ನಡ್ಕೊಂಡಿರುವಂಥದ್ದು ನಾಚಿಕೆಗೇಡು, ಇದು ಸರಿ ಇಲ್ಲ, ಇದು ತಪ್ಪು ಅಂತೇಳಿ ಸ್ನೇಹಮಯಿ ಕೃಷ್ಣ ಈಗ ಕೆಂಡಾಮಂಡಲವಾಗಿದ್ದಾರೆ. ಇನ್ನು ದೂರುದಾರರಾಗಿರುವಂತ ಸ್ನೇಹಮಯಿ ಕೃಷ್ಣ ಅವರೇ ಈಗ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಏನ್ ಸರ್ ಇದು ಈ ರೀತಿಯಾಗಿ ದಿಢೀರ್ ಅಂತ ಒಂದು ಶಾಕಿಂಗ್ ಸುದ್ದಿ ಹೊರಗೆ ಬರ್ತಾ ಇದೆ. ನೀವು ಕೊಟ್ಟಂತ ದೂರಿಗೆ ಸರಿಯಾದ ಸಾಕ್ಷ್ಯಾಧಾರಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಪುಟಗಟ್ಟಲೆ ಸಾಕ್ಷಿಗಳನ್ನ ಕೊಟ್ಟಿದ್ದೀರಿ ಅದೇ SIT ಮುಂದೆ ಹೋಗಿ. ಅದೇ ಈಗ ಒಂದು ಏನು 100 ಪುಟಗಳ ಸಾಕ್ಷ್ಯಗಳು ಕೊಟ್ಟಿದ್ವಿ, ಅವ್ರು ಅದನ್ನ ಕಸಪಟ್ಟಿಗೆ ಹಾಕಿದಾರೆ ಅಂತ ಅನ್ಸುತ್ತೆ. ಇದು ನಿರೀಕ್ಷಿತ ವರದಿ ಸರ್, ಇದೇನು ಅನಿರೀಕ್ಷಿತ ವರದಿ ಅಲ್ಲ. ಪ್ರಾರಂಭದಲ್ಲೂ ಕೂಡ ಇದೇ ನಿರೀಕ್ಷಣೆ ಇಟ್ಕೊಂಡು ಲೋಕಾಯುಕ್ತರು ಈ ರೀತಿ ನಡ್ಕೊಳ್ತಾರ ಕಾರಣಕ್ಕೆ ಈ ಪ್ರಕರಣ CBI ಘೋಷಿಸಬೇಕು ಅಂತ ಪ್ರಯತ್ನ ಮಾಡಿರೋಂಥದ್ದು. ಅಲ್ಲ, ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಮೂಲೆಯಲ್ಲಿ ನಿಮಗೆ ನಂಬಿಕೆ ಇತ್ತು ಲೋಕಾಯುಕ್ತದಿಂದ ನ್ಯಾಯ ಸಿಗಬಹುದು, ನಿಷ್ಪಕ್ಷಪಾತ ತನಿಖೆ ಆಗ್ಬಹುದು ಅಂತ ಒಂದು ಯಾವುದೋ ಸಣ್ಣ ಮೂಲೆಯಲ್ಲಿ ಅವಾಗ ವಿಶ್ವಾಸ ವ್ಯಕ್ತಪಡಿಸ್ತಿದ್ರಿ ತಾವು. ಹೌದು ಸರ್, ಯಾಕೆ ಅಂತ ಹೇಳಿದ್ರೆ ADGP ಮನೀಶ್ ಕರ್ಬಿಕರ್ ಸಾಹೇಬರ್ ಏನಿದ್ದಾರೆ ಅವ್ರ ಮೇಲೆ ನಂಗೊಂದು ಸಣ್ಣ ಭರವಸೆ ಇತ್ತು. ಯಾಕೆಂತ ಹೇಳಿದ್ರೆ ಅವ್ರು ಮೈಸೂರಿನ ಜಿಲ್ಲೆಯಲ್ಲಿ ಪೊಲೀಸ್ ಅಧೀಕ್ಷಕರಾಗಿದ್ದಂತ ಸಂದರ್ಭದಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಇದೇ ನನ್ನ ಅರ್ಜಿಗೆ ಸಂಬಂಧಪಟ್ಟಂತೆ ಅವರು ನ್ಯಾಯವನ್ನ ಕೊಡಿಸಿದ್ರು. ಆ ಒಂದು ನಿರೀಕ್ಷೆ ನನಗೆ ಸಣ್ಣ ಪ್ರಮಾಣದಲ್ಲಿ ಇತ್ತು. ಆದ್ರೆ ಆ ಒಂದು ನಿರೀಕ್ಷೆಗೂ ಕೂಡ
ಇಲ್ಲಿ ಒಂದು ವಿರುದ್ಧ ನಡ್ಕೊಂಡಿದ್ದಾರೆ ಅಂತ ಕಂಡು ಬಂದಿದೆ. ಸರ್, ಈಗ ಒಂದು ವಾರದೊಳಗಾಗಿ ನೀವು ಬಂದು ನಿಮ್ ತಕರಾರು ಏನಾದ್ರು ಇದ್ರೆ ತಿಳಿಸಬಹುದು ಅನ್ನೋದು ನೋಟಿಸ್ ಈಗ ಜಾರಿ ಆಗಿದೆ. ಹೌದು ಸರ್. ಸಾಕ್ಷ್ಯಾಧಾರ ಕೊರತೆ ಅಂತ ಹೇಳ್ತಾ ಇದ್ದಾರೆ. ಏನು ಸಾಕ್ಷ್ಯಾಧಾರ ಕೊರತೆ? ನೀವು ಮತ್ತೆ ಏನ್ ಸಾಕ್ಷಿ ಸಲ್ಲಿಕೆ ಮಾಡಬೇಕು ಏನನ್ನುವಂಥದ್ದು ಮಾಹಿತಿ ಏನಾದ್ರು ಇದೆಯಾ ಸರ್? ನೀವು ನಿಮ್ಮ ಇಲ್ಲ ಸರ್, ಅದೇ ಅವರು ಅಂತಿಮ ವರದಿ ಮಾನ್ಯ ನ್ಯಾಯಾಲಯ ಕೊಟ್ಟ ನಂತರ ನನಗೊಂದು ಪ್ರತಿ ಕೊಡ್ಬೇಕಾಗತ್ತೆ. ಆ ಒಂದು ಅಂತಿಮ ವರದಿ ನೋಡಿದ್ರೆ ಗೊತ್ತಾಗುತ್ತೆ ಇವರು ನಾನು ಕೊಟ್ಟಿರೋದ್ರಿಂದ ಯಾವ ಸಾಕ್ಷ್ಯಗಳನ್ನ ಪರಿಗಣಿಸಿದ್ರೆ, ಯಾವ್ಯಾವ ಸಾಕ್ಷ್ಯಗಳನ್ನ ಪರಿಗಣಿಸಿಲ್ಲ, ಯಾವ ಒಂದು ಹಿನ್ನೆಲೆಯಲ್ಲಿ ಇವರು ಸಾಕ್ಷ್ಯ ಕೊರತೆ ಅಂತ ಹೇಳಿದ್ರೆ ಎಲ್ಲಾ ವಿಚಾರಗಳು ಗೊತ್ತಾಗುತ್ತೆ. ಸರ್, ಈಗ ಒಂದು ವಾರದೊಳಗೆ ನೀವು ಉತ್ತರಿಸಬೇಕು ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲ, ಅವರು ತನಿಖಾಧಿಕಾರಿ ಕೊಟ್ಟಿದ್ದಾರೆ ಸರ್. ಆದ್ರೆ ಮಾನ್ಯ ನ್ಯಾಯಾಲಯ ಒಂದು ಕಾಲಾವಕಾಶ ಕೊಡುತ್ತೆ. ಆ ಒಂದು ಕಾಲಾವಕಾಶದಲ್ಲಿ ನಾನು ತಕರಾರು ಅರ್ಜಿಯನ್ನು ಸಲ್ಲಿಸ್ತೀನಿ. ಸರ್, ಈಗ ನೀವು ಈ ಹಿಂದೆ ಇದು ಇಲ್ಲ SIT ತನಿಖೆ ಹಾಕೂಡುದು, ಯಾಕಂದ್ರೆ ಸರ್ಕಾರದ ಅಧೀನದಲ್ಲೇ ಈ SIT ಅನ್ನೋದು ರಚನೆ ಆಗತ್ತೆ. ಅಂಥದ್ದು ಸರ್ಕಾರದ ಮುಖ್ಯಸ್ಥರನ್ನೊಬ್ಬರನ್ನ ತನಿಖೆ ಮಾಡುತ್ತೆ ಅಂತಂದ್ರೆ ಅದು ನಿಷ್ಪಕ್ಷಪಾತ ತನಿಖೆ ಮತ್ತು ಪಾರದರ್ಶಕ ಅಂತ ಯಾರಿಗೂ ಅನ್ಸೋದಿಲ್ಲ. ಹೀಗಾಗಿ ನೀವು CBI ಕೊಡಬೇಕು ಅನ್ನುವಂಥ ವಿಚಾರವನ್ನ ಕೋರ್ಟ್ ಮುಂದೆ ಹೋಗಿ ಕೇಳಿದಾಗ ಕೋರ್ಟ್ ಕೂಡ ಇಲ್ಲ, ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ, ಅದೇನಾದ್ರೂ ನಿಮಗೆ ತೃಪ್ತಿಕರ ಅನ್ಸಿಲ್ಲ ಅಂತಂದ್ರೆ ಅವಾಗ ನೀವು CBIಗೆ ಹೋಗ್ಬೋದು ಅನ್ನೋ ರೀತಿ ಒಂದು ತೀರ್ಪನ್ನ ಕೊಟ್ಟಿತ್ತು. ಈಗ ತಾವು ಮುಂದೆ ಏನ್ ಮಾಡೋರು ಇದ್ದೀರಿ ಸರ್? ಸರ್, ಇಲ್ಲಿ ಅದನ್ನೇ ಗಮನಿಸ್ಬೇಕು ಸರ್. ನಮ್ಮ ನಂಬಿಕೆ ಬಿಡಿ, ನಮ್ಮ ನಂಬಿಕೆಗೆ ವಿಶ್ವಾಸದ್ರೋಹ ಮಾಡಿದ್ರು. ಆದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಲೋಕಾಯುಕ್ತದ ಮೇಲೆ ಒಂದು ನಂಬಿಕೆನ ಇರಿಸಿ ನನ್ನ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ರು. ಆದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ನಂಬಿಕೆಯು ಕೂಡ ವಂಚನೆ ಮಾಡಿರುವಂತದ್ದು. ಇದು ಈ ದೇಶದ ದುರಂತ ಸರ್. ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಕೂಡ ಇವರು ಈ ತರ ವಂಚನೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮಂತ ಜನಸಾಮಾನ್ಯರು ಯಾವ ರೀತಿ ನ್ಯಾಯ ಪಡಿಬೇಕು ಅನ್ನೋದು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ. ಹೌದೌದು ಸರ್. ಮತ್ತೊಂದು ಕಡೆ ED ಕೂಡ ತನಿಖೆ ಮಾಡ್ತಾ ಇದೆಯಲ್ಲ ಸರ್, ಹೌದು, ಅದರ ಅಪ್ಡೇಟ್ ಏನಿದೆ ಸರ್? ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ತನಿಖೆ ಮಾಡ್ತಾ ಇದಾರೆ. ಅದೇ ಕೆಲವರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದ್ರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಸೊ ನಿಮಗೆ ಅಲ್ಲಾದ್ರೂ ನ್ಯಾಯ ಸಿಗ್ಬೋದು ಅಂತ ಅನ್ಸುತ್ತಾ ಸರ್? ಸರ್, ನನಗೆ ಅಲ್ಲೂ ನ್ಯಾಯ ಸಿಗುತ್ತೆ, ಇಲ್ಲೂ ನ್ಯಾಯ ಸಿಗುತ್ತೆ ಸರ್. ಈ ಲೋಕಾಯುಕ್ತ ವರದಿ ಚಲಿಸಿದ ತಕ್ಷಣ ನ್ಯಾಯ ಸಿಕ್ಕಿಲ್ಲ ಅಂತಲ್ಲ, ಮಾನ್ಯ ನ್ಯಾಯಾಲಯಕ್ಕೆ ನನ್ನ ಸಾಕ್ಷ್ಯಗಳನ್ನ ಕೊಟ್ಟು ನನ್ನ ಮನವಿಯನ್ನು ಮಾಡ್ಕೊಂಡಾಗ ಮಾನ್ಯ ಎಲ್ಲ ಸಾಕ್ಷ್ಯಗಳನ್ನು ಪರಿಗಣಿಸಿ ಆರೋಪಿತರಿಗೆ ಶಿಕ್ಷೆ ಕೊಡಿಸುವ ಮೂಲಕ ನನ್ನ ಅರ್ಜಿಗೆ ನ್ಯಾಯ ಕೊಡುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಓಕೆ ಸರ್, ಒಟ್ಟು ಇಲ್ಲಿಗಂತೂ ನಿಮ್ಮ ಹೋರಾಟ ನಿಲ್ಲೋದಿಲ್ಲ. ಮುಂದಿನ ದಿನಗಳಲ್ಲಿ ನೀವೇನ್ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿದಾರೋ, ಯಾವ ಸಾಕ್ಷಿ ಬೇಕು ಅಂತ ಹೇಳಿದಾರೋ ಆ ಸಾಕ್ಷಿಯನ್ನು ನೀವು ಘನ ನ್ಯಾಯಾಲಯಕ್ಕೆ ಕೊಟ್ಟು ಒಟ್ಟು ನ್ಯಾಯವನ್ನು ಹುಡುಕುವಂತ ಪ್ರಯತ್ನವಂತೂ ಮಾಡೇ ಮಾಡ್ತೀರಿ ಸರ್? ಖಂಡಿತ ಸರ್, ಮಾಡೇ ಮಾಡ್ತೀನಿ ಸರ್. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಸ್ನೇಹಮಯಿ ಕೃಷ್ಣ ಅವರಿಗೆ ಈಗಲೂ ಕೂಡ ನಾನು ನಾನು ನಿರೀಕ್ಷೆ ಮಾಡಿದ್ದೆ ಇದಾಗ್ಬೋದು ಅಂತ, ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಆಗಲೇ ಸಿದ್ಧವಾಗಿದ್ದೀನಿ. ಕಾನೂನಿನ ಮೇಲೆ ನನಗೆ ನಂಬಿಕೆ ಇದೆ, ಘನ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಘನ ನ್ಯಾಯಾಲಯ ನನ್ನ ಪರವಾಗಿ ಏನು ನ್ಯಾಯ ಏನಿದೆ ಅನ್ನೋದನ್ನ ನೋಡುತ್ತೆ, ನನ್ನ ಪರವಾಗಿ ಅನ್ನೋದಕ್ಕಿಂತ ನ್ಯಾಯವನ್ನು ನೋಡುತ್ತೆ. ಇಲ್ಲಿ ವ್ಯಕ್ತಿ ಮುಖ್ಯ ಆಗಲ್ಲ ಘನ ನ್ಯಾಯಾಲಯಕ್ಕೆ. ತನಿಖೆ ಮಾಡಬೇಕಾದ್ರೆ ಬೇಕಾದ್ರೆ ವ್ಯಕ್ತಿಯ ಪ್ರಭಾವ ಬೀರ್ಬೋದು ಅಥವಾ ವ್ಯಕ್ತಿ ಯಾರು ಅನ್ನುವಂಥದ್ದು ಪರಿಗಣನೆಗೆ ಬರ್ಬೋದು. ಆದರೆ ನ್ಯಾಯಾಲಯದಲ್ಲಿ ತೀರ್ಪು ಅಂತ ಬರಬೇಕಾದ್ರೆ ಅಥವಾ ನ್ಯಾಯಾಲಯದ ಕಟಕಟಿಯಲ್ಲಿ ಎಲ್ಲರೂ ಕೂಡ ಈಕ್ವಲ್, ಎಲ್ಲರೂ ಕೂಡ ಸಮಾನರೇ. ಅಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ ಅನ್ನುವಂಥ ವಿಶ್ವಾಸವನ್ನ ಸ್ನೇಹಮಯಿ ಕೃಷ್ಣ ಅವರು ಖುದ್ದಾಗಿ ರಾಜ್ ನ್ಯೂಸ್ ಜೊತೆ ಮಾತನಾಡಿದ್ದಾರೆ, ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಇದನ್ನ ನಿರೀಕ್ಷೆ ಮಾಡಿದ್ದೆ, ನನ್ನೇನು ನಿರೀಕ್ಷೆ ಮಾಡದೇ ಇರುವಂಥದ್ದೇನಾಗಿಲ್ಲ, ಬಟ್ ಆದರೂ ಐ ಆಮ್ ರೆಡಿ. ಆದರೆ ಒಂದು ಸಣ್ಣ ನಂಬಿಕೆ ಕೂಡ ಇತ್ತು ನನಗೆ, ಅಧಿಕಾರಿ ಒಬ್ಬರ ಕಾರಣಕ್ಕಾಗಿ ನನಗೆ ಒಂದು ನಂಬಿಕೆ ಇತ್ತು, ಯಾವುದೂ ಪ್ರಭಾವಕ್ಕೂ ಈ ಅಧಿಕಾರಿ ಒಳಗಾಗಲ್ಲ ಅನ್ನುವಂಥ ವಿಶ್ವಾಸ ಇತ್ತು. ಬಟ್ ಇವತ್ತು ಹಿಂಗೆ ಆಗಿದೆ ಅಂತಂದ್ರೂ ಕೂಡ ಪರವಾಗಿಲ್ಲ, ಕಾನೂನು ಇನ್ನೂ ಇದೆ, ಕಾನೂನು ನನಗೆ ಇನ್ನೂ ಅವಕಾಶ ಕೊಟ್ಟಿದೆ ಸತ್ಯವನ್ನು ನಿರೂಪಿಸೋದಕ್ಕೆ, ನಾನು ನ್ಯಾಯವನ್ನು ಪಡ್ಕೊಳ್ಳೋಕ್ಕೆ ಕಾನೂನಿನಲ್ಲಿ ನನಗೆ ಅವಕಾಶ ಇದೆ. ಅಲ್ಟಿಮೇಟ್ ಇದಲ್ಲ, ವರದಿ ಅಲ್ಟಿಮೇಟ್ ಅಲ್ಲ, ತೀರ್ಪು ಅಲ್ಟಿಮೇಟು. ಹಾಗಾಗಿ ತೀರ್ಪು ಬರೋದ್ರೊಳಗೆ ನ್ಯಾಯಕ್ಕೆ ಒಂದು ಪ್ರಾಮುಖ್ಯತೆ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಖುದ್ದಾಗಿ ರಾಜ್ ನ್ಯೂಸ್ ಜೊತೆ ಮಾತನಾಡಿ ತಮ್ಮ ವಿಶ್ವಾಸವನ್ನು ಮತ್ತೆ ವ್ಯಕ್ತಪಡಿಸಿದ್ದಾರೆ. ಮತ್ತು ನ್ಯಾಯಕ್ಕಾಗಿ ಹೋರಾಡೋದಕ್ಕೆ ನಾನು ಸದಾ ಬದ್ಧನಿದ್ದೀನಿ ಅನ್ನುವಂಥ ಆತ್ಮವಿಶ್ವಾಸವನ್ನು ಕೂಡ ಅವರು ರಾಜ್ ನ್ಯೂಸ್ ಜೊತೆ ಹೇಳ್ಕೊಂಡಿದ್ದಾರೆ.